ರಸ್ತೆಯಲ್ಲಿ ಗುಂಡಿಗಳು ಸ್ಮಶಾನದ ಗುಂಡಿಗಳಂತಾದರೂ ಕ್ಯಾರಿ ಅನ್ನದ ಲೋಕೋಪಯೋಗಿ ಇಲಾಖೆಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಅಧ್ಯಕ್ಷ ವೀರೇಶ ಪಸಾರದ್ ಹೇಳಿದರು. ಹೌದು, ಗುರುವಾರ ಶಿರಹಟ್ಟಿ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಅಧ್ಯಕ್ಷ ವೀರೇಶ ಪಸಾರದವ ನೇತೃತ್ವದಲ್ಲಿ ಸೇನೆಯ ಎಲ್ಲ ಪದಾಧಿಕಾರಿಗಳು ತಹಸೀಲ್ದಾರರ ಮೂಲಕ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಅಧ್ಯಕ್ಷ ವೀರೇಶ ಪಸಾರದವರು ಮಾತನಾಡಿ, ಶಿರಹಟ್ಟಿ ತಾಲೂಕಿನಾದ್ಯಂತ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ಬರುವ ಎಲ್ಲ ರಸ್ತೆಗಳು ಹಳ್ಳ ಕೊಳ್ಳ ಗುಂಡಿಗಳಂತಾಗಿ ಹಾಳಾಗಿ ಹೋಗಿವೆ. ವಾಹನ ಸವಾರರು ಮಾತ್ರ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವಿಷಯವಾಗಿ ಶಿರಹಟ್ಟಿಯ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಸಚಿವರು ಇತ್ತ ಕಡೆ ಗಮನ ಹರಿಸುತ್ತಿಲ್ಲ. ಕ್ಷೇತ್ರದ ಶಾಸಕರು ದಿನನಿತ್ಯ ಕಣ್ಣು ಮುಚ್ಚಿಕೊಂಡೇ ಇದೇ ರಸ್ತೆಯಲ್ಲಿ ಹಾಯಾಗಿ ಓಡಾಡುತ್ತಿದ್ದಾರೆ. ಉಡಾಫೆ ಉತ್ತರ ಹೇಳಿಕೊಂಡು ರಸ್ತೆಯಲ್ಲಿ ಓಡಾಡುವ ಅಧಿಕಾರಿಗಳು ಸಾವು ನೋವು ಸಂಭವಿಸಿದಾಗ ಸಾಂತ್ವನ ಹೇಳುವ ಬದಲು 20 ದಿನಗಳೊಳಗಾಗಿ ರಸ್ತೆ ಅಭಿವೃದ್ಧಿ ಕಾರ್ಯ ಕೈಗೊಳ್ಳದಿದ್ದರೆ ಕರವೇ ಸ್ವಾಭಿಮಾನಿ ಸೇನೆ ವತಿಯಿಂದ ಲೋಕೋಪಯೋಗಿ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಶಾಸಕರ ಗಮನಕ್ಕೆ ಆಗಿ ಮಿನಿಸ್ಟರ್ ಗಮನಕ್ಕೆ ಸರ್ಕಾರದ ಕೆಲಸ ಮಾಡಬೇಕು ತಮ್ಮಲ್ಲಿ ಕೇಳಿಕೊಳ್ಳಿ. ಅದೇ ರೀತಿಯಾಗಿ ಇದು ಮುಖ್ಯ ರಸ್ತೆಗಳು ಬೆಳಕಿಂದ ಸಿರೆಟ್ಟಿಂದ ಬೆಳಗ್ಗೆ ಹೋಗುವ ರಸ್ತೆಯಲ್ಲಿ ಶಕ್ತಿ ಅಥವಾ ರಸ್ತೆ ನಿರ್ಮಾಣ ಕುಂಠಿತಗೊಂಡಿದೆ. ಇಲ್ಲಿ ತಾಂಡೆಯಿಂದ ಮುಂದೆ ಹೋಗುವ ದೇವಸ್ಥಾನಗಳ ಮುಂದೆ ಏನಿದೆ ಗೊತ್ತಿಲ್ಲ ಸರ್, ಕಳಿಸಿ ನಾವು ಹೌದು ಅವ್ರಿಗೆ ಮಾತಾಡಿ ಅಲ್ಲಿ ಪಂಚಾಯತ್ ಮೆಂಬರ್ಗಳಿಗೆ ಮಾತಾಡಿ ಅದನ್ನು ಶಿಫ್ಟ್ ಮಾಡೋಕೆ ಇನ್ನೇ ಕೆಲಸ ಚಾಲೂ ಮಾಡಿದ್ರೆ ಅನ್ನೋ ಸ್ವಲ್ಪ ಕ್ಲಿಯರ್ ಮಾಡಿಸ್ಬೇಕಂತ ನಮ್ಮಲ್ಲಿ ಕಳ್ಕೊಳ್ಳಿ ಕೇಳ್ಬೋದು. ಯಾಕಂದ್ರೆ ಮತ್ತೊಂದು ರಾತ್ರಿ 5 ಗಾಡಿ ಆಕ್ಸಿಡೆಂಟ್ ಆಗಲ್ಲ, ಅಲ್ಲಿ ಮನೆ ಹೋಗಿ ಬಿದ್ದಿದ್ದ ಅದು ಅನಾಹುತ ಹೆಚ್ಚಾಗುತ್ತೆ. ಸ್ವಲ್ಪ ಪರಿಶೋಧನೆ ಮಾಡಬೇಕು. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಸೇನೆಯ ತಾಲೂಕು ಘಟಕದ ಕಾರ್ಯಾಧ್ಯಕ್ಷರಾದ ದೇವೇಂದ್ರ ಶಿಂದೆ, ನಗರ ಘಟಕ ಅಧ್ಯಕ್ಷ ಅಜಮತ್ ಮುಜಾವರ್, ಉಪಾಧ್ಯಕ್ಷ ಬುಡ್ಡೇಸಾಬ್ ಸಿಗ್ಲಿ, ಮಲ್ಲಿಕ ನಗಾರಿ, ನೂರುಲ್ಲಾ ಮಕಾಂದಾರ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಇಮ್ರಾನ್ ಬಾವಿಕಟ್ಟಿ, ನಗರ ಘಟಕ ಕಾರ್ಯದರ್ಶಿ ಫಾರೂಕ್ ಡಾಲಾಯತ್, ಯುವ ಘಟಕ ಕಾರ್ಯದರ್ಶಿ ಇಮ್ರಾನ್ ಸಿಗ್ಲಿ, ಬಬಲು ಬುವಾಜಿ, ಹುಸೇನ್ ಆದ್ರಳ್ಳಿ, ಸಾಹಿಲ್ ನದಾಬ್, ಕುತುಬು ಪಟೇಗಾರ್, ಸಮೀರ್ ಪರೀಟ್, ಇಸ್ಮಾಯಿಲ್ ಡಲಾಯ್ ಸೇರಿದಂತೆ ಅನೇಕರು ಈ ವೇಳೆ ಉಪಸ್ಥಿತರಿದ್ದರು.